ಸಾಕಷ್ಟು ಜನ ಕೇಳ್ತಾ ಇದ್ರೆ ಈ ನಡುವೆ ಯಾಕೋ ಒಂದು ಕಡೆ ನನಗೂ ಮತ್ತು ನನ್ನ ಗಂಡನಿಗೂ ಯಾಕೋ ಸಮಸ್ಯೆಗಳಾಗ್ತದೆ, ಕಿರಿಕಿರಿ ಉಂಟಾಗ್ತದೆ. ನಾನು ಹೇಳೋದೇ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು, ಅಥವಾ ಯಾಕೋ ನಮ್ಮ ರಿಲೇಷನ್ಶಿಪ್ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತೀರ. ನಿಮ್ಮ ರೂಮ್ ಎಲ್ಲಿದೆ ಅನ್ನೋದು ನೋಡ್ಕೊಳ್ಳಿ. ಭಾಳ ಸುಲಭವಾಗಿ ಒಂದು ತಂತ್ರನ ಹೇಳ್ಕೊಡ್ತೀನಿ ನಿಮಗೆ. ಆ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮತ್ತು ನಿಮ್ಮ ಯಜಮಾನರ ಸಂಬಂಧ ಭಾಳ ಸುಲಭವಾಗಿ ಅದನ್ನು ಸರಿ ಮಾಡ್ಕೊಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಭಿನ್ನವಾದಂಥ ಮಾಹಿತಿನ ಹಂಚ್ಕೊಬೇಕು ಅಂತಿದ್ದೀನಿ. ಅಂದರೆ ಸಾಕಷ್ಟು ಜನ ಕೇಳ್ತಾ ಇದ್ರೆ ಈ ನಡುವೆ ಯಾಕೋ ಒಂದು ಕಡೆ ನನಗೂ ಮತ್ತು ನನ್ನ ಗಂಡನಿಗೂ ಯಾಕೋ ಸಮಸ್ಯೆಗಳಾಗ್ತದೆ, ಕಿರಿಕಿರಿ ಉಂಟಾಗ್ತದೆ. ನಾನು ಹೇಳೋದೇ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು, ಅಥವಾ ಯಾಕೋ ನಮ್ಮ ರಿಲೇಷನ್ಶಿಪ್ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತೀರ. ಸೊ ಈ ರೀತಿ ಇದ್ದಾಗ ಏನು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು ಅನ್ನೋದಷ್ಟು ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತೀನಿ. ಎಸ್ಪೆಷಲಿ ನಿಮ್ಮ ರೂಮ್ ಎಲ್ಲಿದೆ ಅನ್ನೋದು ನೋಡ್ಕೊಳ್ಳಿ. ಯಾವ ದಿಕ್ಕಲ್ಲಿ ನಿಮ್ಮ ರೂಮ್ ಬರ್ತಾ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರು ಅಗ್ನಿಮೂಲೆಯಲ್ಲಿ ಏನಾದ್ರು ನಿಮ್ಮ ಮಲಗುವಂಥ ಕೋಣೆ ಬಂದಿದ್ದರೆ ಅಲ್ಲೂ ಸ್ವಲ್ಪ ಘರ್ಷಣೆಗಳಾಗೋವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಥವಾ ವಾಯುವ್ಯ ಮೂಲೆಯಲ್ಲಿ ಏನಾದರೂ ಗಂಡ ಹೆಂಡತಿಯ ಕೋಣೆ ಬರ್ತಿದ್ರೆ ಅಲ್ಲೂ ಕೂಡ ಸ್ವಲ್ಪ ಎಲ್ಲರೂ ಒಂದು ಕಡೆ ಗಂಡನೋ ಅಥವಾ ಹೆಂಡ್ತಿನೋ ಎಲ್ಲೋ ಒಂದು ಕಡೆ ಬೇರೆ ಒಂಥರ ಸಂಬಂಧ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಯಾಕಂದರೆ ಅದೊಂಥರ ಅಟ್ರಾಕ್ಷನ್ ಝೋನ್ ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಯಾರು ಅಂದರೆ ಆ ರೂಮಲ್ಲಿ ಏನೋ ಮಲ್ಗೋವಂಥವ್ರು ಆ ಥರ ವಾಯವ್ಯ ಮೂಲೆಯಲ್ಲಿ ಏನಾದ್ರು ರೂಮ್ ಬರ್ತಾಯಿದ್ರೆ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಅದನ್ನು ಗೆಸ್ಟ್ ರೂಮ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ನಾನು ವಾಸ್ತು ಬಗ್ಗೆ ಮಾತಾಡಬೇಕಾದ್ರೆ ತಿಳಿಸಿರ್ತೀನಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಯಾಕೆ ಈ ವಿಷಯನ ಮಾತಾಡ್ತಿದ್ದೀನಿ ಅಂತಂದರೆ, ಭಾಳ ಸುಲಭವಾಗಿ ಒಂದು ತಂತ್ರನ ಹೇಳ್ಕೊಡ್ತೀನಿ ನಿಮಗೆ. ಆ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮತ್ತು ನಿಮ್ಮ ಯಜಮಾನರ ಸಂಬಂಧ ಭಾಳ ಸುಲಭವಾಗಿ ಅದನ್ನು ಸರಿ ಮಾಡ್ಕೊಬೋದು. ಭಾಳ ಒಂದು ಚಿಕ್ಕ ವಿಷಯ, ಎಲ್ಲೆಲ್ಲೋ ಹುಡ್ಕೋವಂಥದ್ದಿಲ್ಲ, ನಿಮ್ಮ ಅಡುಗೆ ಮನೆಯಲ್ಲೇ ಸಿಗೋವಂಥ ವಸ್ತು. ಆ ವಸ್ತುನ ಬಳಸ್ಕೊಂಡು ನೀವು ನಿಮ್ಮ ಸಾಂಸಾರಿಕವಾಗಿ ಏನೋ ಒಂದು, ಈಗ ಗಂಡ ಈ ಕಡೆ ಮುಖ ಮಾಡಿ ಮಲಗ್ತಿರ್ತಾರೆ, ಹೆಂಡತಿ ಈ ಕಡೆ ಮಲಗ್ತಾ ಇರ್ತಾರೆ. ಸೊ ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ನೀವು ಇಬ್ಬರು ಅನುಬಂಧ ಚೆನ್ನಾಗಾಗಬೇಕು, ಇಬ್ಬರು ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಅಂದರೆ ಈ ವಸ್ತುನ ಬಳಸಿ ನೋಡಿ. ಮ್ಯಾಜಿಕ್ ರೀತಿ ನಿಮಗೆ ಅದು ಕೆಲಸ ಮಾಡ್ತದೆ. ಯಾವುದೋ ವಸ್ತು ಅಂತಂದರೆ ಅರ್ಶಿಣದ ಕೊಂಬು ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರ. ಇವನ್ ಆ ತಾಳಿ ಕಟ್ಟಬೇಕಾದ್ರೂ ಬರೀ ಒಂದು ಅರ್ಶಿಣದ ಕೊಂಬನ್ನ ಅರ್ಶಿಣದ ದಾರದಲ್ಲಿ ಕಟ್ಟಿರೋದನ್ನು ನೋಡಿರ್ತೀರ. ಅಂದರೆ ಅಷ್ಟು ಪವಿತ್ರವಾದದ್ದು. ಗಂಡ ಹೆಂಡತಿ ಆ ನಡುವೆ ಆ ಬಂಧ ಏನಿದೆ, ಆ ಬಂಧನ ಬೆಸೆಯುವಂಥದ್ದು ನೋಡಿ. ಆ ಒಂದು ಅರ್ಶಿಣದ ಕೊಂಬೇನಿದೆ, ಆ ಒಂದು ಚಿಕ್ಕ ಅರ್ಶಿಣದ ಕೊಂಬು ಉಪಾಯ ತುಂಬ ಇರ್ತದೆ ಅಂತ ಹೇಳ್ತಾ ಇರ್ತೀವಿ. ಅಷ್ಟು ಮಟ್ಟಿಗೆ ಎಲ್ಲದರಲ್ಲೂ ಕೂಡ ಈ ಅರ್ಶಿಣನ ನಾವು ಎಲ್ಲ ಕಡೆ ಬಳಸ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಒಂಚೂರು ಅರ್ಶಿಣದ ಪುಡಿ ಮಾಡಿಬಿಟ್ಟು ಹಾಲಲ್ಲಿ ಹಾಕೊಂಡು ಕುಡಿತಾ ಇರ್ತಾರೆ ನೋಡಿ. ಒಂದು ಚಿಕ್ಕ ವಿಷಯ, ಎಷ್ಟೋ ಆ್ಯಂಟಿಸೆಪ್ಟಿಕ್ ಕ್ವಾಲಿಟೀಸ್ ಇದೆ. ಅದೇ ರೀತಿ ನಮ್ಮ ಸಂಬಂಧಗಳು ಕೂಡ ಒಂದು ಮಾಡೋವಂಥ ಶಕ್ತಿ ಕೂಡ ಇದರಲ್ಲೇ ಇದೆ. ಅದನ್ನು ಏನು ಮಾಡಬೇಕು ಅಂತಂದರೆ, ಎಲ್ಲೋ ನೀವು ಇಬ್ಬರು ಕೋಪಿಸ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಅದನ್ನು ನಿಮ್ಮಿಬ್ಬರು ಮಧ್ಯದಲ್ಲಿ ಅದನ್ನು ಇಡಬೇಕಾಗ್ತದೆ. ಹಂಗಂತೇಳಿ ಇಬ್ಬರು ಮಲಗಿರೋವಂಥ ಜಾಗದಲ್ಲಿ ಬೆಡ್ ಮೇಲೆ ಇಡೋವಂಥದ್ದಲ್ಲ. ಆ ರೀತಿ ಬೆಡ್ ಮೇಲೆ ಇಟ್ಟಾಗ ಏನಾಗ್ತದೆ, ಮೊದಲೇ ಕೋಪದಲ್ಲಿರ್ತಾರೆ, ಏನೋ ಮಾಡಿಸ್ಕೊಂಬಂದಿದ್ದಾರೆ ಅಂತೇಳಿ ಒಡಗಿಡಿದಾರೆ. ಆಮೇಲೆ ಅದನ್ನು ಏನು ಮಾಡ್ಕೊಳ್ಳಿ ಅಂತಂದರೆ, ಆ ಅರ್ಶಿಣದ ಕೊಂಬನ್ನು ಹಾಸಿಗೆ ಕೆಳಗಡೆ ಇಟ್ಬಿಡಿ. ಕೆಳಗಡೆ ಇಟ್ಬಿಟ್ಟು ಅದರ ಮ್ಯಾಜಿಕ್ ನೋಡಿ. ಎಂಥದ್ದೇ ಸಮಸ್ಯೆಯಲ್ಲಿ ಎಷ್ಟೇ ಒಂದು ಕಿತ್ತಾಡಿರಲಿ, ನಿಮ್ಮಿಬ್ಬರು ಅನುಬಂಧ ಸರೋಗುತ್ತೆ, ಇಬ್ಬರು ರಿಲೇಷನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ನೋಡಿ, ಏನೇನೋ ಮಾಡ್ತಾ ಇರ್ತೀವಿ. ಎಷ್ಟು ಸುಲಭವಾದ ಒಂದು ತಂತ್ರ. ಆ ಅರ್ಶಿಣದ ಕೊಂಬಿಗೆ ಗಂಡ ಮತ್ತು ಹೆಂಡತಿ ಅಥವಾ ಗಂಡು ಮತ್ತು ಹೆಣ್ಣು ನಡುವೆ ಆ ಸಂಬಂಧ ಬೆಸೆಯುವಂಥ ಏನೋ ಶಕ್ತಿನೇ ಇದೆ ಅಂತಂದಾಗ ನಿಮ್ಮ ಮುನಿಸು ಯಾವ ಲೆಕ್ಕ ಹೇಳಿ. ಅಷ್ಟು ಮಟ್ಟಿಗೆ ಎಂಥದೇ ಕೋಪ ಇದ್ರೂ ಕೂಡ ತಣ್ಣಗಾಗಿ ನಿಮ್ಮನ್ನು ಪ್ರೀತಿಸ್ತಾರವರು, ಅಥವಾ ನಿಮ್ಮಿಬ್ಬರು ಸಂಬಂಧ ಭಾಳಷ್ಟು ಚೆನ್ನಾಗಾಗ್ತದೆ. ಸೊ ನಾನು ಒಂದು ಅಷ್ಟು ಮಾಹಿತಿಗಳನ್ನ ಕೊಟ್ಟೆ. ಆ ಕೋಣೆಗಳ ಬಗ್ಗೆ ಹೇಳಿದೆ. ಸೊ ನಿಮ್ಮ ಮನೆ ಮಲಗುವಂಥ ಕೋಣೆ ಆದಷ್ಟು ಕುಬೇರನ ಮೂಲೆಗೆ ಬಂದರೆ ಭಾಳ ಒಂದು ಉತ್ತಮ ಕೊಡುತ್ತೆ. ಯಾಕಂದರೆ ಮನೆ ಯಜಮಾನಿ ಆ ದಿಕ್ಕಲ್ಲಿ ಮಲಗಿದಾಗ ಅವ್ರಿಗೆ ಒಂದು ಪೂರ್ತಿ ಅನುಗ್ರಹ ಸಿಗ್ತದೆ, ಆ ಝೋನಿನ ಎನರ್ಜಿ ಸಿಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ದೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ವಂದನೆಗಳು.